ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅವಕಾಶ ಇದೆ. ವಿರಾಜ್ ಅವನಿಗೆ ಇಷ್ಟ ಬಂದ ಹಾಗೆ ನಡ್ಕೋಬಹುದು. ಆದ್ರೆ ಅದರಿಂದ ಅರು ಮನೆತನದ ಕಡೆಗೆ 4 ಜನ ಕೈ ಮಾಡಿ ತೋರಿಸಬಾರ್ದು. ಇಲ್ಲ ಅತ್ತೆ, ವಿರಾಜ್ ಬೇಕು ಅಂತ ಮಾಡಿಲ್ಲ, ಏನೋ ಹುಡುಗಾಟಿಕೆ ಅಷ್ಟೇ. ಹುಡುಗಾಟ ಅಲ್ಲ ಅದಕ್ಕೆ, ಮೆಚಾರಿಟಿ. ಇಷ್ಟು ಚಿಕ್ಕ ವಯಸ್ಸಲ್ಲೇ ವಿರಾಜ್ ಜೀವನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವನು ಈ ಸ್ಟೇಟಸ್ಗೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ವೈಜಯಂತಿ, ಸಾಧ್ಯ ಆದ್ರೆ ನಿನ್ ಮಗನ್ಗೆ ಬುದ್ಧಿ ಹೇಳು. ನನ್ ಮಗಳು ಕೈ ತಪ್ಪು ಹೋದಾಗ ನಾನ್ ಗಮನಿಸ್ಲಿಲ್ಲ. ನೀನು ಅದೇ ತಪ್ಪು ಮಾಡಬೇಡ. ಕೈ ತಪ್ಪು ಹೋಗಿರೋದು ನಾವಲ್ಲ, ನಿಮ್ಮ ಆಲೋಚನೆ. ವಿರಾಜ್ ಏನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ ಆಡೋದನ್ನ ಮೊದಲು ಬಿಡಿ. ಮಾತಾಡದೆ ನನ್ನ ದೂರ ಇಟ್ಟಾಗೆ ಅವನು ದೂರಕ್ಕಿಟ್ರೆ ಕಳ್ಕೊಳ್ಳೋದು ಬರೀ ಮೊಮ್ಮಗನ ಮಾತ್ರ ಅಲ್ಲ, ಈ ಮನೆ ಭವಿಷ್ಯ. ಶಾಶ್ವತಿ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು. ವಿರಾಜ್ಗೆ ಯಾಕಿನ್ನು ತಪ್ಪಿನ ಅರಿವಾಗಿಲ್ಲ, ಯಾಕೆ ಕ್ಷಮೆ ಕೇಳಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಉತ್ತರ ಈಗ ಸಿಕ್ತು. ಕಪಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತಂತೆ. ನನ್ನ ನೆಮ್ಮದಿನ ಹಾಳು ಮಾಡ್ಬೇಕು ಅಂತಾನೆ ಒಬ್ರು ಶಪಥ ಮಾಡ್ದಂಗಿದೆ. ಅಮ್ಮ, ನಿಮಗಿನ್ನೂ ವಿರಾಜ್ ಮೇಲೆ ಕೋಪ ಇದ್ದಂಗಿದೆ. ನಾವೆಷ್ಟೇ ಹೇಳಿದ್ರೂ ನಿಮಗೆ ಸಮಾಧಾನ ಆಗಲ್ಲ. ವಿರಾಜೆ ಬಂದು ನಿಮ್ಮ ಹತ್ರ ಮಾತಾಡ್ತಾನೆ. ಅತ್ತೆ, ವಿರಾಜ್ಗೆ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ನಿಮ್ಮ ಕೋಪ ನ್ಯಾಯವಾದದ್ದು ಅಂತ ಅವ್ನಿಗನ್ಸೋದಕ್ಕೆ ಸ್ವಲ್ಪ ಸಮಯ ಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಅತ್ತೆ. ಶ್ರೀಮಂತರ ಜೊತೆ ಮಾತ್ರ ನಾರ್ಮಲ್ ಆಗಿರಕ್ಕಾಗೋದು. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು, ಅವ್ರ ಸ್ಟೇಟಸ್ ತಕ್ಕಂಗೆ ಎಂಜಾಯ್ ಮಾಡ್ಬೋದು. ಆದ್ರೆ ಅದಕ್ಕಿಂತ ಕೆಳಗಿಳಿದು ನಡ್ಕೊಳ್ಳೋ ಹಾಗಿಲ್ಲ. ಯಾಕೆ? ಸಮಾಜಕ್ಕೋಸ್ಕರ. ಅಂದ್ರೆ ವಿಕ್ಕಿ, ಈಗ ಹುಡುಗಿರ್ನೇ ತಗೊಳ್ಳಿ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಸಮಾಜ ಗೆರೆ ಹಾಕಿ ಅದ್ರ ಒಳಗಡೆನೆ ಬದುಕೋತರ ಒತ್ತಡ ಹಾಕಲ್ವಾ? ಹಾಗೆ ಶ್ರೀಮಂತರಿಗೂ ಶ್ರೀಮಂತಿಕೆ ಗೆರೆ ಒಳಗಡೆ ಬದುಕೋ ಒತ್ತಡ ಇರುತ್ತೆ. ಆ ಗೆರೆ ದಾಟ್ ಬಂದ್ರೆ ಈ ಸಮಾಜ ಅದನ್ನ ಒಪ್ಪಲ್ಲ. ಯಾವ ಗೆರೆ? ಅದನ್ನ ದಾಟಿದ್ರೆ ಏನಾಗದ್ಮ? ಟಿವಿಯಲ್ಲೇ ನೋಡಿಲ್ವಾ, ಈ ಫಿಲ್ಮ್ ಸೆಲೆಬ್ರಿಟೀಸು, ಶ್ರೀಮಂತರು ಇವರೆಲ್ಲ ಒಂದ್ ಗಲ್ಲಿಲಿ ಹೋಗಿ ಪಾನಿಪುರಿ ತಿಂದ್ರೆ ಅದೇ ನ್ಯೂಸ್ ಹೆಡ್ಲೈನ್ಸ್. ಅದು ಬಿಡಿ, ಅವ್ರ ಮನೇಲಿರೋ ತುಳಸಿ ಕಟ್ಟೆಗೆ ನೀರ್ ಹಾಕಿದ್ರು ದೊಡ್ಡ ಸುದ್ದಿ ಆಗುತ್ತೆ. ಇವನ್ ಮಗ ಗೂಡ್ಸ್ ಗಾಡಿಲಿ ಓಡಾಡಿ ಮನೆ ಮರ್ಯಾದೆನೇ ಹರಾಜಾಗ್ತಾ ಇದ್ದಾನೆ. ನಿಜ ಹೇಳು, ನೀನು ಗೂಡ್ಸ್ ಗಾಡಿಲಿ ಓಡಾಡ್ತಿದ್ಯಾ? ನಾನು ಗೂಡ್ಸ್ ಗಾಡಿಲಿ ಹೋಗಿದ್ದೆ. ಅದ್ರಲ್ಲಿ ಏನಿದೆ ಸುದ್ದಿ ಆಗೋಕೆ? ನಮ್ಗೆ ನಿಮ್ಗೆ ಹಾಗನ್ಸುತ್ತೆ, ಆದ್ರೆ ಈ ಶ್ರೀಮಂತರು ಈ ಸಣ್ಣ ಪುಟ್ಟ ಕೆಲಸ ಮಾಡೋದೇನೆ ದೊಡ್ಡ ವಿಷಯ. ಹಾಗಂತ ಮನ್ಸಿಗೆ ಇಷ್ಟ ಆಗಿರೋದನ್ನ ಮಾಡೋದು ತಪ್ಪೆ. ಶ್ರೀಮಂತರ ದೃಷ್ಟಿಯಲ್ಲಿ ಅದು ತಪ್ಪೆ. ಪ್ರೀತಿ ಯಾರು ಅಮ್ಮಂಗೆ ಮೈಯಲ್ಲಿ ಒಂದು ಭೂತ ಇದೆ, ಅದೇ ಸ್ಟೇಟಸ್ ಭೂತ. ವಿಕ್ಕಿ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ. ಶ್ರೀಮಂತರು ತಮ್ಮ ಸ್ಟೇಟಸ್ಗೋಸ್ಕರ, ಆಸ್ತಿ ಅಂತಸ್ಗೋಸ್ಕರನೇ ಬದುಕ್ತಾ ಇರ್ತಾರೆ. ನಮ್ ತರ ಮಿಡಲ್ ಕ್ಲಾಸ್ ಜನ ಆ ಸ್ಟೇಟಸ್ಗೋಸ್ಕರ ಜೀವನ ಪೂರ್ತಿ ಒದ್ದಾಡ್ತಾರೆ. ಅದೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅಂದ್ರೆ ಕಲ್ಲಾಗಿ ಬದುಕಬೇಕು ಅಂತ ಹೇಳ್ತಿದ್ದೀರಾ? ಹೌದು, ಅದಕ್ಕೆ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಬಾರ್ದು. ಭಾವನೆಗಳಿಗೆ ಬೆಲೆ ಕೊಡದೇ ಇರೋರ್ ಜೊತೆ ಬಾಂಧವ್ಯ ಬೆಸಕ್ಕಾಗುತ್ತಾ ಹೇಳಿ? ಅಲ್ಲ, ಈ ವಿಷಯನ್ ಕೇಳಿ ನೀವ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡಿದ್ದೀರಾ? ಶ್ರೀಮಂತರಿಗಿರ್ಬೇಕಾಗಿರೋ ಟೆನ್ಷನ್ ನಿಮಗೆ ಯಾಕೆ?
ಅದು ನಿಜ ಬಿಡಿ. ನಾನೇ ಟೆನ್ಷನ್ ತಗೋಬೇಕು. ನಾನು ನಿಮ್ಮನ್ನ ಇಲ್ಲಿ ಯಾಕೆ ಕರೆದೆ ಅಂತ ನೀವು ಕೇಳೇ ಇಲ್ಲ. ಅದನ್ನ ಬಿಟ್ಟು ಬೇರೆನೆಲ್ಲ ಮಾತಾಡ್ತಾ ಕೂತಿದ್ದೀರಾ. ಇನ್ಯಾಕೆ? ನನಗೆ ಕಿವಿ ಚುಚ್ಚಕ್ಕೆ ತಾನೆ. ಮತ್ತೆ ಸಿಕ್ಕಿದ್ರೆ ಕಿವಿ ಚುಚ್ತೀನಿ ಅಂತ ಮಾತಾಗಿತ್ತು. ಹೇಳಿ, ಎಲ್ಲಿ ಹೋಗ್ತಿದ್ದೀವಿ? ನಿಮ್ ಭ್ರಮೆ. ನಾನು ಅದಕ್ಕೆಲ್ಲ ಕರೆದಿದ್ದು. ಮತ್ತೆ ವಿಕ್ಕಿ ಹತ್ರ ನಾನು ಕೇಳು ಅಂತ ಹೇಳಿದ್ನಲ್ಲ, ಕೇಳಿದ್ಯಾ? ಯಾವ ವಿಷಯ? ನೆಪ ಇಟ್ಕೊಂಡು ನನ್ನ ಮೀಟ್ ಆಗಿ ಬರ್ತಾ ಇದ್ದೀರಾ ಅಂತ ಕೇಳ್ತೀನಿ ಅಂದಿದ್ಯಲ್ಲ, ಕೇಳಿದ್ಯಾ? ವಿಕ್ಕಿ, ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ನಿಜ ಹೇಳ್ತೀರಾ ಅಲ್ವಾ?